ನೋಡಿ ಅಕ್ಕಿ ತಂಬಿಟ್ಟು ಶಿವರಾತ್ರಿಗೆ ನೀವು ಸಹ ಮಾಡಬೇಕಾ? ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ತುಂಬ ಸರಳವಾಗಿ ತುಂಬಾ ಬೇಗನೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿನ ತಂಬಿಟ್ಟು ಸಾಫ್ಟಾಗಿ ಬಂದಿದೆ. ಅದಾಗಿ ಅಕ್ಕಿ ತಂಬಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಸಣ್ಣ ಕಪ್ಪಿಲೆ 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿರ್ತದೆ ಅದನ್ನು ತೊಗೊಳ್ಳಿ. ರೇಷನ್ ಅಕ್ಕಿ ಅದರಾಗಲಿ ಸೋನೆ ಮೊಸರಾಗಲಿ ತೊಗೊಳ್ಳಿ. ಇಲ್ಲಿ ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿನಿ, ಅರ್ಧ ಕಪ್ನಷ್ಟು ಶೇಂಗಾ, ಅರ್ಧ ಕಪ್ನಷ್ಟು ಕೊಬ್ಬರಿ, ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, 1 ಕಪ್ಪಿನಷ್ಟು ಬೆಲ್ಲ ಜಜ್ಜಿ ಪುಡಿ ಮಾಡಿಟ್ಟಿದ್ವಿ, ಏಲಕ್ಕಿ ಪೌಡ್ರು. ಇಷ್ಟೇ ಬೇಕಾಗುತ್ತೆ ಅಕ್ಕಿ ತಂಬಿಟ್ಟು ಮಾಡಲಿಕ್ಕೆ ಮಹಾಶಿವರಾತ್ರಿಗೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಮೊದಲ ಬೆಲ್ಲ ಕರಗಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಕರಗಿಸಿ ಒಂದು ಸೈಡ್ ಗ್ಯಾಸಲ್ಲಿಟ್ಟು ಒಂದು ಸೈಡಲ್ಲಿ ಹುರ್ಕೊಂಡ್ರೆ ಎಲ್ಲನೂ ಬೇಗ ಆಗ್ತದೆ. ಇದಕ್ಕೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಗಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಇಟ್ಕೊಂಡ್ಬಿಟ್ಟು ಇದನ್ನ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹುರ್ಕೊಳ್ಬೇಕೀಗ. ಅಕ್ಕಿನ ಸಣ್ಣ ಉರಿ ಇಟ್ಕೊಂಡು ಕೈ ಬಿಡದೆ ಕೈ ಹಾಕ್ತಾನೆ ಹುರಿದು ಹುರಿದು ದುಂಡಾಗ್ತಾವೆ ಅಲ್ಲಿ ತನಕ ಹುರ್ಕೊಳ್ಳಿ. ಸ್ವಲ್ಪ ತೀರೆ ಕೆಂಪಲ್ಲ, ಕಲರ್ ಬರ್ತದೆ ನೋಡಿ, ಕಲರ್ ಚೇಂಜ್ ಆಗ್ತದೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಆಗಿ. ನೋಡಿ ಅಕ್ಕಿ ಈ ರೀತಿ ಹುರ್ಕೊಂಡ್ರೆ ಸಾಕು. ಇದನ್ನ ಕಡೆಗೆ ಸಾಡ್ನಾಗ ತೆಗೆದು ಆರ್ಲಿಕ್ಕೆ ಬಿಡಿ. ನೋಡಿ ಅದೇ ಪಾತ್ರೆಗೆ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಚಟಪಟ ಅನ್ನೋ ತನಕ ಹುರ್ಕೊಳ್ಳಿ. ನೋಡ್ರಿ ಈಗ ಎಳ್ಳು ಕೂಡ ಹುರ್ಕೊಂಡಾಯ್ತು. ಇಷ್ಟು ಚಟಪಟ ಅಂದರೆ ಸಾಕು. ತೊಗೊಂಡಿರುವಂಥ ಅರ್ಧ ಬಟ್ಲು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಬಿಡ್ದ ಕೈ ಆಡ್ತಾ ಕಪ್ಪು ಮಾಡ್ಕೊಳ್ಳದೆ ಹುರ್ಕೊಳ್ಳಿ. ಒಳಗೆ ಹಸಿ ಇರುತ್ತೆ, ಮೇಲೆ ಕಪ್ಪಾಗಿರ್ತೈತಿ, ಚೆನ್ನಾಗಿ ಹುರಿದ್ರಂಗಿಲ್ಲ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಹುರಿದ್ರಿಂದ ಚೆನ್ನಾಗಿ ಹುರಿತೈತಿ. ಈಗ ನೋಡಿ ಶೇಂಗಾ ಸಹ ಹುರಿದಾಯ್ತು. ಇದನ್ನು ಕೂಡ ತಣ್ಣಗಾಗಿತ್ತು. ಮೊದಲ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ಕೊಂಡು ತಣ್ಣಗಾಗಿದೆ. ಈಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಒಂದೇ ಪೌಡ್ರ್ ಮಾಡ್ಕೊಳ್ಳಿ. ಎಲ್ಲವನ್ನು ಹಾಕಿ ಪೌಡ್ರ್ ಮಾಡಿದರೆ ಅಷ್ಟು ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಅದು ಅಕ್ಕಿ. ನೋಡಿ ಪೌಡ್ರ್ ಮಾಡ್ಕೊಂಡು ಬಂದಾಯ್ತು. ಒಂದು ಸಲ ಜಡಿ ಮಾಡ್ಕೊಳ್ಬೇಕು. ಯಾಕಂದ್ರೆ ದಮ್ ಬಂದಿತ್ತಂದ್ರೆ ಜಡಿ ಒಳಗೆ ಸ್ಥಾನಿಸ್ಕೊಳ್ತೀವಲ್ಲ, ಮೇಲೆ ಬಂದುಬಿಡ್ತತಿ. ನೋಡಿ ಈ ಥರ. ಮತ್ತು ಹಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ನೋಡಿ ಇನ್ನು ಸೈಡಿಗೆ ಇಟ್ಟು ಈಗ ಹುರಿದಿರೋಂಥ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಟು ಮತ್ತು ಲಾಸ್ಟಿಗೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಕೂಡ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ದಮ್ಮಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕಿದ್ದೀನಿ. ಈಗ ರುಬ್ಬಿರೋಂಥ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ. ನೋಡಿರಿ ರುಬ್ಕೊಂಡು ಬಂದಾಯಿತು. ನಮ್ಮ ತುಳಿ ಅನ್ನೋದು ಈ ರೀತಿ ರೆಡಿ ಆಗಬೇಕು. ಅಕ್ಕಿ ಹಿಟ್ಟಿಗೆ ತಂಬಿಟ್ಟಿಗೆ ಎಲ್ಲನೂ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಇದಕ್ಕೆ ಒಣ ಕೊಬ್ಬರಿ ಯಾವಾಗಲೇ ತುರಿದಿಟ್ಟಿದ್ವಲ್ಲ, ಹಾಗೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಧಾರಾಳವಾಗಿ ಹಾಕೋಬೋದು, ಎಷ್ಟು ನಿಮ್ಗೆ ಇಷ್ಟ ಇರ್ತದೆ ಅಷ್ಟು. ಹಾಗೆ ಮೇಲೆ ಆವಾಗಲೇ ತೆಗೆದಿಟ್ಟಿದ್ವಲ್ಲ ಎಳ್ಳು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಏಲಕ್ಕಿ ಪೌಡ್ರು ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಡ್ರೈ ಮಿಕ್ಸ್ ಮಾಡಿ ಎಲ್ಲವನ್ನು. ನೋಡಿ ಮಿಕ್ಸ್ ಮಾಡಿ ಆಯಿತು. ಆವಾಗಲೇ ನಾವೇನು ಬೆಲ್ಲದ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಬೆಲ್ಲ ಹಾಕಿ ಕರಗಿಸ್ಲಿಕ್ಕೆ, ಅದನ್ನು ಸೋದಿಸಿ ಹಾಕ್ಕೊಳ್ಬೇಕು. ಅದರಲ್ಲಿ ಕಸ ಕಡ್ಡಿ ಇರ್ತದಲ್ವ, ಸ್ವಲ್ಪ ನೋಡಿಕೊಂಡು ಹಾಕಿ. ಒಂದೇ ಸಲ ಹಾಕಬೇಡಿ, ಕೈಲೇ ಬಿಸಿ ಇರ್ತದೆ, ಕೈಲೇ ಕಲಿಸ್ಲಿಕ್ಕೆ ಹೋಗಬೇಡಿ. ಒಂದು ಸ್ಪೂನು ತೊಗೊಂಡು ಸ್ಪೂನ್ ಸಹಾಯದಿಂದ ಕಲಸಿ. ನೋಡಿ ಮುಂಚೆಲೆ ಕಲಸಿ ಆದಮೇಲೆ ಬಿಸಿ ಆರಿದ ಮೇಲೆ ಕೈಲೇ ಕಲಿಸ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ಈ ಹದ ಬರಬೇಕು ತಂಬಿಟ್ಟಿಂದು. ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮೆತ್ತಗೂ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಬರ್ತದೆ. ಈ ಟೈಮ್ನಲ್ಲಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಕಲಿಸ್ಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟು ಸಣ್ಣ ಸಣ್ಣ ತೊಗೊಂಡು ಒತ್ತಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಅಷ್ಟು ಚೆನ್ನಾಗಿ ಆಗ್ತಾವೆ ತಂಬಿಟ್ಟು ಶಿವರಾತ್ರಿಗೆ ನೈವೇದ್ಯಕ್ಕೆ ಮಾಡಲಿಕ್ಕೆ. ಕೈಯಲ್ಲಿ ಲಾಸ್ಟಲ್ಲಿ ಈ ಥರ ರೌಲ್ ಆಕಾರದಲ್ಲಿ ಮಾಡಿದರೆ ಅಷ್ಟು ಶೈನಿಂಗ್ ಹೊಡಿತಿರ್ತಾವೆ, ಅಷ್ಟು ಚೆಂದ ಆಗ್ತಾವೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.